ಕೋ ಆರ್ಟಿಸ್ಟ್ಗಳು ಒಂದು ಟೀಮ್ ಅಂತ ಈಗ ಮೋಹಿತ್ ಸರ್ ಅವರು ಅಥವಾ ನಿಮ್ಮ ಒಂದು ಟೀಮ್ ಅಂತ ಬಂದಾಗ ಯಾವ ತರ ಇರ್ತಾ ಇತ್ತು? ಮೇಡಮ್, ನಾವು ಕಂಪ್ಲೀಟ್ ಆಗಿ ರಿಹರ್ಸಲ್ನ ಒಂದು ಸ್ಟ್ರಿಕ್ಟ್ ಆಗಿ ಇದು ಡೈಲಾಗ್ ಇದಾದ್ಮೇಲೆ ಈ ತರ ಒಂದು ಸ್ಟ್ರಿಕ್ಟ್ ಆಗಿ ನಾವು ಮಾಡಲ್ಲ. ಫುಲ್ ಎಂಜಾಯ್ ಮಾಡ್ಕೊಂಡು ನೀವು ಕ್ಯಾಶುವಲ್ ಆಗ್ಬಿಡ್ಬೇಕು. ಸೊ ನೀವು ಫಸ್ಟ್ ಕ್ಯಾಶುವಲ್ ಆದ್ರೆ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಅದು ನ್ಯಾಚುರಾಲಿಟಿ ಬರುತ್ತೆ. ಸೊ ನೀವೆಲ್ಲ ಒಂದ್ ಕಡೆ ಅವರು ಬರೀ ಡೈಲಾಗ್ ಮಾತ್ರ ಹೇಳ್ಕೊಂಡು ಇದು ಮಾಡೋಣ ಅಂದ್ರೆ ನಿಮ್ಗೆ ಅದು ಆ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ಬಿಡುತ್ತೆ. ಆಮೇಲೆ ಅದೇ ನಾವು ಸೆಟ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ರಿಹರ್ಸಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಏನಿದೆ ನಮ್ಮ ಪರ್ಸ್ನಲ್ ಏನೇ ಸಾವಿರ ಇರ್ಬೋದು ಆಚೆ ಇಟ್ಬಿಟ್ಟು ನಾವು ಬಂದ್ಬಿಡ್ಬೇಕು. ನೀವು ಮನ್ಸಲ್ಲಿ ಏನೇ ಇಟ್ಕೊಂಡು ಬಂದ್ರು ಕ್ಯಾಮ್ರಾಗೆ ನೀವು ಮೋಸ ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ಕಂಡಿಡ್ದ್ಬಿಡುತ್ತೆ ನೀನೇನೋ ಫೇಸಲ್ಲಿ ಏನೋ ಬೇರೆ ಥರ ಐತೆ ನಿನ್ನ ರಿಯಾಕ್ಷನ್ ಅಂತ. ನಾವು ನಮ್ಮ ಮನ್ಸಲ್ಲಿ ನಮ್ದು ಏನೂ ಇಲ್ದೇನೆ ನಾವು ಸೈಡಾಗಿ ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಬಂದು ಆ್ಯಕ್ಟ್ ಮಾಡಬೇಕಾದ್ರೆ ನಿಮ್ಗೇನು ಅಂದರೆ ಜನರಿಗೆ ಇಷ್ಟ ಆಗುತ್ತೆ. ಕ್ಯಾಮ್ರಾ ಅಂದ್ರೆ ಮೋಸ ಮಾಡಕ್ಕಾಗಲ್ಲ, ಅದಕ್ಕೆ ಕಂಡಿಡ್ದು ಬಿಡುತ್ತೆ, ಅದು ಕಂಡು ಬಿಡ್ತಾರೆ ಜನ. ಇದು ಆಕ್ಟಿಂಗ್ ತರ ಮಾಡ್ತಾ ಇದಾರೆ, ಇವನ್ ಮನ್ಸಲ್ಲಿ ಏನೋ ಇಟ್ಕೊಂಡು ಆ ಕ್ಯಾಮ್ರಾ ಮುಂದೆ ಡವ್ ಮಾಡ್ತಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಒಂದ್ ಶಾರ್ಟ್ ಮೂವಿ ಮಾಡ್ಲಿಕ್ಕೆ ಎಷ್ಟು ದಿನ ರಿಹರ್ಸಲ್ಗಳು ನಡೀತಾ ಇತ್ತು? ನಮ್ದು ಅದೇ ಮೋಹಿತ್ ಸರ್ ಮಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ದಿನ ಮಾಡ್ತಾರೆ, ಒಂದು 7 days 8 days ಹಂಗೆ ಮಾಡ್ತಾರೆ. ಅಮಿತ್ ಅವರು ಮಾಡ್ತಾರೆ 2 ದಿನ 3 ದಿನ ಹಂಗೆ ಮಾಡ್ತಾರೆ. ನಾವು ಅಂದ್ರೆ ನಮ್ಮ ಟೀಮು ಯಾವ್ದ್ರಲ್ಲೂ ಕೊರತೆ ಮಾಡ್ಕೊಳ್ಳಲ್ಲ. ಒಂದು ಕ್ಯಾಮ್ರಾ ಆಗಿರ್ಬೋದು, ಲೆನ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಆಮೇಲೆ DI ಕಲರಿಂಗ್ ಆಗಿರ್ಬೋದು, ಮ್ಯೂಸಿಕ್ ಕಂಪೋಸ್ ಮಾಡಿಸ್ತೀವಿ ನಾವು. ಮ್ಯೂಸಿಕ್ ಡೈರೆಕ್ಟರ್ ಹತ್ರನೇ ಕಂಪೋಸ್ ಮಾಡಿಸ್ತೀವಿ. ಕೆಲವೊಂದು ಚಿಕ್ಕ 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 ಸಾಂಗ್ಗಳಿರ್ತವೆ ಅದ್ರ ಮಧ್ಯೆ, ಅದನ್ನ ಕಂಪೋಸ್ ಮಾಡ್ತಾರೆ. ಅದಾದ್ಮೇಲೆ ಇನ್ನೇನು ಕಂಪ್ಲೀಟ್ ಸೌಂಡ್ ಇಂಜಿನಿಯರ್ ಹತ್ರ ಸೌಂಡ್ ಎಫೆಕ್ಟ್ಸ್ ನ ವರ್ಕ್ ಮಾಡಿಸ್ತಾರೆ. ಡಬ್ಬಿಂಗ್ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಡಬ್ಬಿಂಗ್ ಮಾಡ್ತೀವಿ. ಸಿನಿಮಾ ಮೇಡಮ್, ನೀವು ಒಂದು ಸಿನಿಮಾನ 10 ನಿಮಿಷ 12 ನಿಮಿಷ ಸಿನಿಮಾ ಸೀನ್ ಏನ್ ನೋಡ್ತೀರಾ ಅದ್ರ ವರ್ಕ್ ಏನೇನ್ ನಡೆದಿರುತ್ತೆ, ನಾವು ಶಾರ್ಟ್ ಫಿಲ್ಮ್ ಆ ವರ್ಕ್ ಕಂಪ್ಲೀಟ್ ಆಗಿ ಮಾಡ್ತೀವಿ. ಕಂಪ್ಲೀಟ್ ಆಗಿ ನೀವು ಸಿನಿಮಾಗೆ ಏನು ಯೂಸ್ ಮಾಡ್ತೀರಾ ಅಂದ್ರೆ ದೊಡ್ಡ ಪ್ರೊಡಕ್ಷನ್ ದೊಡ್ಡ ಲೈಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಮ್ಗೆ ಶಾರ್ಟ್ ಫಿಲ್ಮ್ಗೆ ಏನ್ ಬೇಕು ನಾವು ಆ ಎಕ್ವಿಪ್ಮೆಂಟ್ ನಾವು ಯೂಸ್ ಮಾಡೇ ಮಾಡ್ತೀವಿ. ಒಂದು ಶಾರ್ಟ್ ಮೂವಿಗೆ ಎಷ್ಟು ಅಂದಾಜು? ಒಂದು ಮೇಡಮ್, ತುಂಬಾ ಜನ ಕಡಿಮೆಗೂ ಮಾಡ್ತಾರೆ, ಜಾಸ್ತಿಗೂ ಮಾಡ್ತಾರೆ. ಈಗ ನಾವೊಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 3 ಲಕ್ಷದೊಳಗೆ ಮಾಡ್ತೀವಿ. 3 ಲಕ್ಷದೊಳಗಡೆ. ಬಟ್ ನಮ್ಮ ಮೋಹಿತ್ ಸರ್ ಅಂದ್ರೆ ಅವ್ರ ಪ್ರಾಜೆಕ್ಟ್ಗಳು ಇನ್ನೊಂದ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಅವರು. ಅವ್ರದ್ದು ಏನಂದ್ರೆ ಅವ್ರ ತಲೆ ಕೆಡಿಸ್ಕೊಳ್ಳಲ್ಲ, ಏನಾದ್ರು ಜಾಸ್ತಿ ಹೋಯ್ತಾ ಇದಾವೆ ಹೋದ್ರೆ ನನ್ನ ಕಂಟೆಂಟ್ ಹಾಳಾಗಬಾರ್ದು. ಇಬ್ರು ಅಷ್ಟೇ, ಅಂದ್ರೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂದ್ರೆ ಓಕೆ, ಕಂಟೆಂಟ್ ಚೆನ್ನಾಗಿ ಡಿಮ್ಯಾಂಡ್ ಮಾಡ್ತಾ ಇದೆ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬಿಡೋಣ. ನಮ್ದೊಂದು ಕಂಟೆಂಟ್ ತುಂಬಾ ಇಷ್ಟ ಆಗಿ ಎಲ್ಲಾ ಪ್ರೊಡಕ್ಷನ್ ಅವರು ಆಲ್ಮೋಸ್ಟ್ ಫೋನ್ ಮಾಡಿದ್ದಾರೆ. KRG ಅವರು ಮಾಡಿದ್ದಾರೆ, ಆಮೇಲೆ ರಕ್ಷಿತಾ ಮೇಡಮ್ ಫೋನ್ ಮಾಡಿ ಮಾತಾಡಿದ್ದಾರೆ, ಸಂದೇಶ್ ನಾಗರಾಜ್ ಅವ್ರು ಫೋನ್ ಮಾಡಿ ಮಾತಾಡಿದ್ದಾರೆ. ತುಂಬಾ ಜನ ಫೋನ್ ಮಾಡಿ ಮೀಟ್ ಮಾಡಿ ಸಿಕ್ಕಿ ಮಾತಾಡಿಸಿ ಖುಷಿಯಿಂದ ಅವ್ರಿಗೇನಂದ್ರೆ ಒಳ್ಳೆ ಟೀಮು, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ಭುತವಾಗಿ ಮಾಡಿ, ಏನೇ ಸಪೋರ್ಟ್ ಇದು ಕೇಳಿ ಅಂತ ಎಲ್ಲರೂ ಹೇಳಿದ್ದಾರೆ. ನಮ್ಗೇನೋ ಒಂದು ಸಿನಿಮಾ ಮಾಡ್ಬೇಕು, ಏನೋ ಒಂದು ನಾಳೆ ದಿನ ಪ್ರಮೋಷನ್ ಏನೋ ಅಂದ್ರು ಅವ್ರು ಖಂಡಿತ 100% ಹೆಲ್ಪ್ ಮಾಡೇ ಮಾಡ್ತಾರೆ. ದಿನಕರ್ ತುಗ್ದೀಪ್ ಸರ್ ಅವರು ಅಷ್ಟೇ ನಮ್ಮ ಕಂಟೆಂಟ್ ಭಾರಿ ಇಷ್ಟಪಡ್ತಾರೆ. ನಾವು ರಾಯಲ್ ಶೂಟ್ ಮಾಡಬೇಕಾದ್ರೆ ಒಂದು 7-8 ತಿಂಗಳು ಸ್ಟ್ರೆಚ್ಚಲ್ಲಿ ಸಿನಿಮಾ ಮುಗ್ದಿದ್ದು. ಅಲ್ಲಿವರೆಗೂ ಶೂಟಿಂಗ್ ಹೋದಾಗಲೆಲ್ಲ ನಮ್ದು ಪ್ರಾಜೆಕ್ಟ್ ರಿಲೀಸ್ ಆಗ್ತಾ ಇರೋದು. ಅವು ಹೋದ ತಕ್ಷಣ ಹೇಳೋರು ಸಖತ್ತಾಯಿತು, ನಾನು ನನ್ನ ವೈಫ್ ನೋಡಿದ್ವಿ ಅಂತ. ಅಲ್ಲಿ ಒಂದಿನ ಫಸ್ಟ್ ಡೇ ಹೋದ ತಕ್ಷಣ ಇಡೀ ಸೆಟ್ ಅವರೆಲ್ಲ ನಮ್ಮ ಶಾರ್ಟ್ ಫಿಲಮ್ ಬಗ್ಗೆನೇ ಮಾತಾಡ್ತಾ ಇರೋರು. ಸೊ ಯಾವುದೇ ಸೆಟ್ಗೆ ಹೋದ್ರು ನಮ್ಮ ಶಾರ್ಟ್ ಫಿಲಮ್ ಬಗ್ಗೆನೇ ಟಾಕ್ಸು. ಅದೊಂದೆಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಯಾಕೆಂದ್ರೆ ಸಿನಿಮಾಗಳು ಅಷ್ಟು ರಿಲೀಸ್ ಆಗ್ತಾ ಇದೆ, ಆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು. ನಮ್ದೊಂದು ಶಾರ್ಟ್ ಫಿಲಮ್ ಬಗ್ಗೆ ಅಷ್ಟು ಮಾತಾಡ್ತಾ ಇದಾರೆ ಅಂದ್ರೆ ಅದೆಲ್ಲ ಒಂದ್ ಕಡೆ ಖುಷಿ ಆಗುತ್ತೆ.